ಸಲಾರ್ ಮೂವಿ ಕೆಜಿಎಫ್ ನ ರೆಕಾರ್ಡ್ಸ್ ನ ಬ್ರೇಕ್ ಮಾಡ್ತಾ ಇಲ್ವಾ? ಮೊದಲನೇ ದಿನದ ಕಲೆಕ್ಷನ್ ಸಲಾರ್ ಮೂವಿದು ಎಷ್ಟು? ಸಲಾರ್ ಮೂವಿ ಉಗ್ರಂನ ರೀಮೇಕ್ ಹೌದಾ ಅಲ್ವಾ? ನಮ್ಮ ಮಣ್ಣಿನ ಅಪ್ಪಟ ಪ್ರತಿಭೆಗಳನ್ನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಸಿದಂತ ಪ್ರಶಾಂತ್ ನೀಲ್ ಹೊಂಬಾಳೆ ಫಿಲಿಮ್ಸ್ ಅವರು ನೆಕ್ಸ್ಟ್ 5 ವರ್ಷಕ್ಕೆ 3,000 ಕೋಟಿಯನ್ನ ಯಾವ ಮೂವೀಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಶಾರುಖ್ ಖಾನ್ ಅವರ ಡಂಕಿ ವರ್ಸಸ್ ಸಲಾರ್ ನಲ್ಲಿ ಗೆದ್ದಿದ್ದು ಯಾರು? ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಮೊದಲನೇ ಬಾರಿಗೆ ನಮ್ಮ KFI ನಲ್ಲಿ ನಾನು ಒಂದು ಮೂವಿಯ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ, ಸಲಾರ್. ಸೊ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇರುವಂತ ಒಂದು ಮೂವಿ. ಸೊ ಈ ಮೂವಿ KGF ನ ಕಲೆಕ್ಷನ್ಸ್ ನ ಮೀರಿಸಿದ್ಯಾ ಅಂತ ಕೇಳಿದ್ರೆ ಹೌದು ಅಂತಾನೆ ಹೇಳ್ತೀವಿ. ಬಟ್ ಆದ್ರೆ KGF ರೆಡಿ ಆಗಿದ್ದು ಒಂದು KGF ಚಾಪ್ಟರ್ 1 ಚಾಪ್ಟರ್ 2 ನಾವು ತಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 175 crores ಅಂತಾನೆ ಹೇಳ್ಬೋದು. KGF ಚಾಪ್ಟರ್ 2 ಅಲೋನ್ ಒಂದು 100 ಕೋಟಿ ಬಜೆಟ್ ನಲ್ಲಿ ರೆಡಿ ಆದಂತ ಮೂವಿ. ಅಂಡ್ ನಾವು ಸಲಾರ್ ವಿಷಯಕ್ಕೆ ಬರ್ತೀವಿ ಅಂತ ಹೇಳಿದ್ರೆ 400 ಕೋಟಿಯ ಒಂದು ಬಜೆಟ್ ನಲ್ಲಿ ರೆಡಿ ಆದಂತ ಮೂವಿ. KGF ಒಂದು ಸ್ಮಾಲ್ ಸ್ಕೇಲ್ ಇಂದ ಲಾರ್ಜ್ ಸ್ಕೇಲ್ಗೆ ಒಂದು ಎವಾಲ್ವ್ ಅನ್ನ ತಗೊಂತು. ಬಟ್ ಆದ್ರೆ ಇಲ್ಲಿ ಸಲಾರ್ನ ಮಾಡಿದ್ದೇನೆ ಒಂದು ಮಾಸ್ ಆಡಿಯನ್ಸ್, ಅಂದ್ರೆ ತುಂಬಾ ಒಂದು ಲಾರ್ಜ್ ಸ್ಕೇಲ್ ಆಡಿಯನ್ಸ್ಗೆ ಅಂತಾನೆ ಮಾಡಿರುವಂತದ್ದು. ಎಲ್ಲೋ ಒಂದು ಕಡೆ ನಾವು ಫಸ್ಟ್ ಡೇ ಕಲೆಕ್ಷನ್ ನ ನೋಡ್ತೀವಿ ಅಂತ ಹೇಳಿದ್ರೆ KGF ಚಾಪ್ಟರ್ 2 ಒಂದು 135 crores ಅನ್ನ ಕಲೆಕ್ಟ್ ಮಾಡಿದೆ. ಅಂಡ್ ಸಲಾರ್ ಯಾಕೋ ಒಂದು ಕಡೆ ಸ್ವಲ್ಪ ಕಮ್ಮಿ ಕಲೆಕ್ಷನ್ಸ್ ಮಾಡಿದೆ ಅಂತಾನೆ ಅನ್ಬೋದು. ಸಲಾರ್ ಮಾಡಿರುವಂತಹ ಮೊದಲನೇ ದಿನದ ಕಲೆಕ್ಷನ್ ಬಂದು 179 crores. ಯಾಕೆ ಈ ಕಂಪ್ಯಾರಿಸನ್ ಅಂತ ಹೇಳಿದ್ರೆ ಮಾಡಿರುವಂತಹ ಪ್ರೊಡಕ್ಷನ್ ಹೌಸ್ ಸೇಮ್ ಫ್ರಮ್ ದ ಮೇಕರ್ಸ್ ಆಫ್ KGF ಮತ್ತೆ ಕಾಂತಾರ ಅಂತ ಹೇಳಿದ ತಕ್ಷಣ ಆ ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ ಕೂಡ ಅಷ್ಟೇ ಹೈ ಆಗಿರುತ್ತೆ. ಸೊ ಎಲ್ಲೋ ಒಂದು ಕಡೆ ಡಂಕಿ ರಿಲೀಸ್ ಆದ ಕಾರಣದಿಂದಾಗಿ ಈ ಒಂದು ಕಲೆಕ್ಷನ್ಸ್ ನಲ್ಲಿ ಒಂದು ಸ್ವಲ್ಪ ಏರುಪೇರು ಆಗಿರಬಹುದು. ಸಲಾರ್ ಮೂವಿ ಉಗ್ರಂನ ರೀಮೇಕ್ ಹೌದಾ ಅಲ್ವಾ ಅಂತ ಹೇಳೋರಿಗೆ ಪ್ರಶಾಂತ್ ನೀಲ್ ಅವರೇನೆ ಸ್ವತಃ ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಅಂಡ್ ಬಹಳಷ್ಟು ಜನ ಇಂಟರ್ನೆಟ್ ನಲ್ಲಿ ಟ್ರೈಲರ್ ನ ನೋಡಿದಾದ್ಮೇಲೆ ಇದು ಹೌದು ರೀಮೇಕ್ ಅಂತಾನೆ ಹೇಳ್ತಾ ಇದ್ರು. ಬಟ್ ಆದ್ರೆ ಸ್ಟೋರಿ ಒಂದ್ ಸ್ವಲ್ಪ ಸಿಮಿಲಾರಿಟೀಸ್ ನ ಕಂಡ್ಕೊಳ್ಳೋದು ಹೌದು. ಆದ್ರೆ ಸ್ಟಾರ್ ಕಾಸ್ಟ್ ನಲ್ಲಿ, ಪ್ರೊಡಕ್ಷನ್ ನಲ್ಲಿ ಮತ್ತೆ ಆಕ್ಷನ್ ಸೀಕ್ವೆನ್ಸ್ ಗಳಲ್ಲಿ ಉಗ್ರಂ ಕಾ ಬಾಪ್ ಅಂತಾನೆ ಹೇಳ್ಬೋದು. ಪ್ರಶಾಂತ್ ನೀಲ್ ಅವ್ರ ಹತ್ರ ಅವರಿಗೆ 2014 ನಲ್ಲಿ ಉಗ್ರಂ ಮಾಡ್ಬೇಕಾದ್ರೆ ಬೇಕಾಗಿರುವಂತಹ ಕೆಲವೊಂದು ನೀಡ್ಸ್ ಗಳಿರ್ಲಿಲ್ಲ. ಬಟ್ ಇವಾಗ ಅವ್ರ ಹತ್ರ ಒಂದು ಟೀಮ್ ಇದೆ, ಒಂದು ಪ್ರೊಡಕ್ಷನ್ ಹೌಸ್ ಇದೆ, ಒಂದು ಸ್ಟಾರ್ ಕಾಸ್ಟ್ ಅನ್ನೋದು ಸಿಗುತ್ತೆ, ಮತ್ತೆ ಅವರಿಗೆ ಬೇಕಾಗಿರುವಂತಹ ಆರ್ಟಿಸ್ಟ್ ಗಳನ್ನು ಕೂಡ ಸಿಗ್ತಾರೆ, ಅದ್ರ ಜೊತೆಗೆ ಆಡಿಯನ್ಸ್ ಗಳನ್ನು ಕೂಡ ಅವ್ರನ್ನ ನಂಬಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಉಗ್ರಂ ಕಾ ಬಾಪ್ ಅಂತಾನೆ ಹೇಳ್ಬೋದು ಈ ಮೂವಿನ. ಇನ್ನು ಒಂದು ದೊಡ್ಡ ಬಜೆಟ್ ಮೂವಿ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ನಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿಯ ಸ್ಟಾರ್ ಕಾಸ್ಟ್ ಗಳು ತುಂಬಾನೇ ಮ್ಯಾಟರ್ ಆಗ್ತಾರೆ. ಬಿಕಾಸ್ ಆಡಿಯನ್ಸ್ ಕನೆಕ್ಟ್ ಆಗುವಂತದ್ದು ಸ್ಟಾರ್ ಕಾಸ್ಟ್ ನ ನೋಡಿ. ಸೊ ನಮ್ಮ ಫೇವ್ರೆಟ್ ಡಾರ್ಲಿಂಗ್ ಪ್ರಭಾಸ್ ಅವರು ಇದ್ದಾರೆ, ಅವ್ರ ಜೊತೆಗೆ ಸಾಥ್ ಕೊಡೋದಕ್ಕೆ ಒಬ್ಬ ಸ್ನೇಹಿತನ ಕ್ಯಾರೆಕ್ಟರ್ ನಲ್ಲಿ ಪೃಥ್ವಿರಾಜ್ ಅವರು ಕಾಣಿಸ್ಕೊಂತಾರೆ. ಮಲಯಾಳಂನ ಎಲ್ಲಾ ಫ್ಯಾನ್ಸ್ ಗಳಿಗೆ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಪೃಥ್ವಿರಾಜ್ ಅವರು ತೆಲುಗು ಸ್ಕ್ರೀನಿಂಗ್ ಮೇಲೆ ಒಂದು ಸಖತ್ತಾಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು. ಹಾಗೇನೆ ಶ್ರುತಿ ಹಾಸನ್ ಅವರು ಕೂಡ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಕನ್ನಡದ ಅಪ್ಪಟ ಪ್ರತಿಭೆಗಳನ್ನ ನಾವು ಖಂಡಿತವಾಗ್ಲೂ ಗುರುತಿಸಲೇಬೇಕು. ನವೀನ್ ಶಂಕರ್ ಆಗಿರ್ಲಿ ಅಥವಾ ಪ್ರಮೋದ್ ಅವರಾಗಿರ್ಲಿ, ನಮ್ಮ ಗರುಡ ರಾಮ್ ಅವರನ್ನೇ ಆಗಿರ್ಲಿ. ಅಂಡ್ ಹಲವಾರು ಭಾಷೆಗಳಲ್ಲೂ ಕೂಡ ನಟರುಗಳು ಕೂಡ ಇದ್ದಾರೆ. ಸೊ ಬಾಬಿ ಸಿಂಹ ಅವರು ಕೂಡ ಇದ್ದಾರೆ. ಅಂಡ್ ಅದ್ರ ಜೊತೆಗೆ ಇಂತಹ ಸ್ಟಾರ್ ಕಾಸ್ಟ್ ಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ನಲ್ಲಿ ಜಗಪತಿ ಬಾಬು ಅವರು ಒಂದು ನೆಗೆಟಿವ್ ಶೇಡ್ ಅನ್ನ ಪ್ಲೇ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಬಟ್ ಮೂವಿ ನೋಡಿದ ನಂತರ ನಿಮಗೆ ಅದರಲ್ಲಿ ಇರುವಂತಹ ಒಂದು ಪರ್ಸ್ಪೆಕ್ಟಿವ್ ಗಳು ಚೇಂಜ್ ಆಗ್ತಾನೆ ಹೋಗುತ್ತೆ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ 10 on 10 ಕೊಡುವಂತ ಒಂದು ಸ್ಟಾರ್ ಕಾಸ್ಟ್ ಈ ಮೂವಿನಲ್ಲಿ ಇದೆ. ಸೊ ಇನ್ನು ಪ್ರಶಾಂತ್ ನೀಲ್ ಅವರ ಟೀಮ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ KGF ನ ಒಂದು ಟೀಮ್ ನ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಅಲ್ಲಿ ವರ್ಕ್ ಆದಂತ ಒಂದು ಮ್ಯಾಜಿಕ್ ಇಲ್ಲೂ ಕೂಡ ಅವರಿಗೆ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದಾಗಿ ಅದೇ ಟೀಮ್ ಅನ್ನ ಅವರು ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಕೊಟ್ಟಿರುವಂತ ಒಂದು BGMs ಗಳನ್ನ ನೋಡ್ತಾ ಇದ್ರೆ ಮ್ಯೂಸಿಕ್ ಕೂಡ ಅಲ್ಟಿಮೇಟ್ ಆಗಿದೆ. ರವಿ ಬಸ್ರೂರ್ ಅವರ ಒಂದು ಮ್ಯೂಸಿಕ್, ಅದ್ರ ಜೊತೆಗೆ ಭುವನ್ ಗೌಡ ಅವರ ಒಂದು ಕೈ ಚಳಕ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಸೊ ಈ ಒಂದು ಟೀಮ್ ನ ಬಗ್ಗೆ ನಾವು ಇನ್ನೇನು ಜಾಸ್ತಿ ಮಾತಾಡೋದಕ್ಕೆ ಆಗಲ್ಲ. ಅಲ್ಟಿಮೇಟ್ ಆಗಿರುವಂತ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಕಂಪ್ಲೀಟ್ ಈ ಒಂದು ಟೀಮ್ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಹೊಂಬಾಳೆ ಫಿಲ್ಮ್ಸ್ ಅವರ ಮುಂದಿನ 5 ವರ್ಷಗಳ ಪ್ರಾಜೆಕ್ಟ್ಸ್ ಗಳಿಗೆ ಅವರ ಇನ್ವೆಸ್ಟ್ಮೆಂಟ್ ಹೋಗಿರೋದು ಮೂವೀಸ್ ಗಳ ಮೇಲೆ 3,000 ಕೋಟಿ. ಎಸ್, ಒಂದಲ್ಲ ಎರಡಲ್ಲ, 3,000 ಕೋಟಿನ 5 ವರ್ಷಗಳಲ್ಲಿ ಯಾವ ಮೂವೀಸ್ ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತೀನಿ. ಹೊಂಬಾಳೆ ಫಿಲ್ಮ್ಸ್ ಅವರು ಮುಟ್ಟಿದೆಲ್ಲ ಚಿನ್ನ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಚಿನ್ನದ ಜೊತೆಗೆ ಇವಾಗ ಡೈಮಂಡ್ ಕೂಡ ಸಿಗ್ತಾ ಇದೆ. ಇವರು ಸ್ಟಾರ್ಟ್ ಆದಂತ ಒಂದು ಜರ್ನಿ ಬಂದು ನಿನ್ನಿಂದಲೇ ಮೂವಿಯಿಂದ, ಅಪ್ಪು ಅವರ ಒಂದು ಮೂವಿಯಿಂದ ಸ್ಟಾರ್ಟ್ ಆದಂತ ಜರ್ನಿ. ಅದ್ರ ಜೊತೆಗೆ ಬರ್ತಾ KGF ಚಾಪ್ಟರ್ 1 ಚಾಪ್ಟರ್ 2 ನಲ್ಲಿ 1200+ crores ನ ಕಲೆಕ್ಷನ್ ನ ಕೊಡ್ತು. ಅಂಡ್ ಎಕ್ಸ್ಪೆಕ್ಟೇ ಮಾಡದೇ ಇರುವಂತ ಒಂದು ನಂಬರ್ಸ್ ಗಳನ್ನ ಕೊಟ್ಟಿದ್ದು ಕಾಂತಾರ ಇನ್ವೆಸ್ಟ್ಮೆಂಟ್ ಬಂದು 16 ಕೋಟಿ ಆಗಿತ್ತು ಅದರ ಬಜೆಟ್. ಅಂಡ್ ಅವರಿಗೆ ರಿಟರ್ನ್ಸ್ ಬಂದಿದ್ದು 1:30 ನಲ್ಲಿ ರಿಟರ್ನ್ಸ್ ಬಂತು. ಅಂದ್ರೆ 400 ಕೋಟಿಗಿಂತ ಅಧಿಕವಾದಂತ ಒಂದು ರಿಟರ್ನ್ಸ್ ನ ಕೊಟ್ಟಿದೆ ಕಾಂತಾರ ಮೂವಿ. ಅಂಡ್ ಇವಾಗ
ಹೊಂಬಾಳೆ ಫಿಲಿಮ್ಸ್ ವಿಜಯ್ ಕೆರಗುಂದೂರು ಅವರ ಒಂದು ಸಾರಥ್ಯದಲ್ಲಿ ರೆಡಿ ಆಗ್ತಾ ಇರುವಂತಹ ಮೂವೀಸ್ಗಳು ಬಂದು ರಿಲೀಸ್ಗೆ ರೆಡಿ ಆಗ್ತಾ ಇರುವಂತಹ ಮೂವೀಸ್ಗಳು ಶ್ರೀಮುರಳಿ ಅವರ ಭಗೀರ, ಹಾಗೇನೆ ಯುವರಾಜ್ ಕುಮಾರ್ ಅವರ ಯುವ, ಮತ್ತೆ ನೆಕ್ಸ್ಟ್ ಮೂವೀಸ್ಗಳು ಇವರ ಪ್ರೊಡಕ್ಷನ್ ಅಂಡರ್ ಅಲ್ಲಿ ಬರ್ತಾ ಇರೋದು ಕಾಂತಾರ ಚಾಪ್ಟರ್ 1, ಹಾಗೇನೆ ರಿಚರ್ಡ್ ಆಂಟನಿ, ಮತ್ತೆ ಇನ್ನು KGF 3 ಕೂಡ ಇದೇ ಒಂದು ಬ್ಯಾನರ್ ನಲ್ಲಿ ಬರುತ್ತೆ ಅನ್ನೋ ಒಂದು ಕನ್ಫರ್ಮೇಶನ್ ಕೂಡ ವೇಟ್ ಮಾಡ್ತೀವಿ. ಅದನ್ನ ಹೇಗ್ ತಾನೇ ಬಿಟ್ಕೊಡ್ತಾರೆ ಹೇಳಿ, ಯಾಕೆಂತ ಹೇಳಿದ್ರೆ KGF ನಲ್ಲೇ ಅಲ್ವಾ ಇವರಿಗೆ ಚಿನ್ನ ಸಿಕ್ಕಿದ್ದು. ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ ಖಾನ್ ಅವರ ಡಂಕಿ ಮೂವಿನೂ ಕೂಡ ಸಲಾರ್ನ ಜೊತೆಗೆ ರಿಲೀಸ್ ಆದಂತ ಮೂವಿ. ಬಟ್ ಎಲ್ಲೋ ಒಂದ್ ಕಡೆ ಶಾರುಖ್ ಖಾನ್ ಅವರು ಇದಕ್ಕೆ ಮುಂಚೆನೂ ಸೇಮ್ ಡೇಟ್ ಅಲ್ಲಿ ಸೇಮ್ ಒಂದು ಪ್ರೊಡಕ್ಷನ್ ಹೌಸ್ ನ ಆಪೋಸಿಟ್ ಕೂಡ ಬಂದಿದ್ರು, ಝೀರೋ ಅಂತ ಒಂದು ಮೂವಿಲಿ. ಅಂಡ್ ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ KGF ನ ಆಪೋಸಿಟ್ ಝೀರೋ ಸ್ವಲ್ಪ ಡಲ್ ಆಗಿತ್ತು. ಅಂಡ್ ಹಿಸ್ಟ್ರಿ ರಿಪೀಟ್ ಅಂತ ಹೇಳ್ತಾರಲ್ಲ, ಅದೇ ತರ ಇಲ್ಲೂ ಕೂಡ ಈ ಡೈನೋಸರ್ ನ ಎದುರು ಡಂಕಿ ಒಂದ್ ಸ್ವಲ್ಪ ಮಂಕ್ ಆಗಿದೆ ಅಂತಾನೆ ಹೇಳ್ಬೋದು. ವೆಲ್, ಈ ಒಂದು ಸಿನಾರಿಯೋನ ನೋಡ್ಕೊಂಡ್ರೆ ಖಾನ್ಸ್ಗಳು ಈ ಬಾಲಿವುಡ್ ನವರು ಏನಿದ್ದಾರೆ ಅವರು ನಮ್ಮ ಸೌತ್ ಇಂಡಿಯಾದ ಡೈರೆಕ್ಟರ್ಸ್ ಮತ್ತೆ ಪ್ರೊಡಕ್ಷನ್ ಹೌಸ್ ಅಂಡ್ ಸ್ಟಾರ್ ಕ್ಯಾಸ್ಟ್ ಅನ್ನು ನೋಡ್ಕೊಂಡು ಡೇಟ್ಸ್ ಗಳನ್ನ ಒಂದ್ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡ್ ಬರೋದು ಒಳ್ಳೇದು ಅಂತ ಅನ್ಸುತ್ತೆ. ಒಟ್ನಲ್ಲಿ ಓವರ್ ಆಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಮೂವಿ ಬಂದು ಆಕ್ಷನ್ ಪ್ಯಾಕ್ಡ್ ಡ್ರಾಮಾ ಇರುವಂತ ಒಂದು ಮೂವಿ. ಸೊ ನೀವು ಕೂಡ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಲ್ಲಿ ಆ ಒಂದು ಶಿಳ್ಳೆ ವಿಜುವಲ್ ಮತ್ತೆ ಆ ಒಂದು ಸೌಂಡ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಈ ಮೂವಿನ ನೋಡಿ ಅಂತ ಹೇಳ್ತೀನಿ. ಅಂಡ್ ಇಯರ್ ಎಂಡ್ ಬಂತು ಅಂತ ಹೇಳಿದ್ರೆ ಸಾಲು ಸಾಲು ರಜಗಳು ಅಂಡ್ ಎಂಟರ್ಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ನೆಲದ ಡಿ ಬಾಸ್ ನ ಒಂದು ಮೂವಿ ಕಾಟ್ಯಾರನ್ನು ಕೂಡ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬರು ಥಿಯೇಟರ್ ಅಲ್ಲಿ ಹೋಗಿ ಮೂವೀಸ್ ಗಳನ್ನ ನೋಡಿ ಎಂಜಾಯ್ ಮಾಡಿ. ಇನ್ನಷ್ಟು ಫಿಲ್ಮಿ ಅಪ್ಡೇಟ್ಸ್ ಗಳು ಕಂಪ್ಲೀಟ್ ಆಗಿ ಬೇಕು ಅಂತ ಹೇಳಿದ್ರೆ ನಮ್ಮ KFI ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಅಂಡ್ ನಾನು ಆಂಕರ್ ರಂಗನಾಥ್ ಸೈನಿಂಗ್ ಆಫ್.